ರಘು MS ಇವರು ಇಂದು ಡಯಾಬಿಟೀಸ್ ಅಂಡ್ ಇಟ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ಬನ್ನಿ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಮಧುಮೇಹ ಮತ್ತು ನಿರ್ನಾಳ ರೋಗ ಗ್ರಂಥಿ ತಜ್ಞ. ಪ್ರತಿ ವರ್ಷ ನವೆಂಬರ್ 14 ವಿಶ್ವ ಮಧುಮೇಹ ದಿನವನ್ನಾಗಿ ಆಚರಿಸುತ್ತಾರೆ. ಮಧುಮೇಹ ಅಥವಾ ಡಯಾಬಿಟಿಸ್ ಎಂದರೆ ಇದು ದೇಹ ಸ್ಥಿತಿಯಾಗಿದ್ದು, ಇದರಲ್ಲಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವು ಜಾಸ್ತಿಯಾಗಿ ಅದರಿಂದ ನಮ್ಮ ಮುಖ್ಯ ಅಂಗಗಳಾದ ಕಣ್ಣು, ಕಿವಿ, ರಕ್ತನಾಳಗಳು, ಕಿಡ್ನಿ ತೊಂದರೆಗಳು. ವಿಶ್ವದಲ್ಲಿ ಮಧುಮೇಹದ ಪ್ರಮಾಣವು ಜಾಸ್ತಿ ಆಗುತ್ತದೆ. ಇದರ ಕಾರಣ ಬದಲಾದ ಜೀವನ ಶೈಲಿ, ಅತಿಯಾದ ಆಹಾರ ಸೇವನೆ ಮಾಡುವುದು, ಚಟುವಟಿಕೆ ಇಲ್ಲದೆ ಜೀವನ ಮಾಡುವುದರಿಂದಾಗಿ ಬರುತ್ತದೆ. ಮಧುಮೇಹದ ಮುಖ್ಯ ಲಕ್ಷಣಗಳು ವಿಪರೀತ ಬಾಯಾರಿಕೆ, ವಿಪರೀತ ಹಸಿವು ಮತ್ತು ತೂಕ ಕಳೆದುಕೊಳ್ಳುವುದು. ಈ ಲಕ್ಷಣಗಳು ಎಲ್ಲಾ ರೋಗಿಗಳಲ್ಲಿ ಇರುವುದಿಲ್ಲ. ಸ್ವಲ್ಪ ಜನರಲ್ಲಿ ಈ ಲಕ್ಷಣಗಳಿಲ್ಲದೆ ಮಧುಮೇಹ ಇರುತ್ತದೆ. ಆದ್ದರಿಂದಾಗಿ ಹೆಚ್ಚಿನ ಜನರು ಮಧುಮೇಹದ ಬಗ್ಗೆ ಅರಿವು ಮೂಡಿಸಬೇಕು. ಯಾವ ರೋಗಿಗಳು ಮಧುಮೇಹವನ್ನು ಚೆಕ್ ಮಾಡಬೇಕೆಂದರೆ, ಯಾರ್ಯಾರ ಮನೆಯಲ್ಲಿ ಪರಿವಾರದಲ್ಲಿ ಮಧುಮೇಹವಿದ್ದರೆ ಅವರು ಪ್ರತಿ ವರ್ಷ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಚೆಕ್ ಮಾಡಿಕೊಳ್ಳುವುದು. ಮಧುಮೇಹವನ್ನು ಕಂಡುಹಿಡಿಯಲು ಮಾಡಲಾಗುವಂತಹ ಪರೀಕ್ಷೆಗಳು ಖಾಲಿ ಹೊಟ್ಟೆಲಿನ ಶುಗರ್, FBS, PPBS ಮತ್ತು HbA1c 3 ತಿಂಗಳ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ತಿಳಿಸುತ್ತದೆ. ಈ ಟೆಸ್ಟ್ ಗಳನ್ನು ಮಾಡುವುದರಿಂದ ಮಧುಮೇಹವನ್ನು ಕಂಡುಹಿಡಿಯಬಹುದು. ಮಧುಮೇಹಕ್ಕೆ ಚಿಕಿತ್ಸೆ ಜೀವನವನ್ನು ಬದಲಾಯಿಸಿಕೊಳ್ಳುವುದೇ ಮುಖ್ಯ ಚಿಕಿತ್ಸೆ ಆಗಿದೆ ಮತ್ತು ಸರಿಯಾದ ಸಮಯದಲ್ಲಿ ವೈದ್ಯರಲ್ಲಿ ಪರೀಕ್ಷೆ ಮಾಡಿಕೊಂಡು ಸರಿಯಾದ ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ಇದರಿಂದ ಉಂಟಾಗುವ ತೊಂದರೆಗಳನ್ನು ತಡೆಗಟ್ಟಬಹುದು.